ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ 2ನೇ ದಿನ ಇವತ್ತು ನಡೀತಾ ಇದೆ. ಈ ಒಂದು ಮುಷ್ಕರಕ್ಕೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಪ್ರಸ್ತುತ ಗೌರವಾನ್ವಿತ ಸದಸ್ಯರಾದಂತಹ ಶ್ರೀಯುತ ಗಿರಿಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್, ನಮ್ಮನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ಕೇಳಿಬರು. ಇವತ್ತು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘದ ಇವರಿಂದ ರಾಜ್ಯದಾದ್ಯಂತ 2ನೇ ದಿನದ ಏನವರು ಬೇಡಿಕೆಗಳಿಗೆ, ಸೌಲಭ್ಯಗಳಿಗೆ ಬಿಟ್ಟು ಮುಷ್ಕರ 2 ದಿನದ ಮುಷ್ಕರ ಮಾಡ್ತಿದ್ದಾರೆ. ನಿಜವಾಗಿ ಹೇಳಬೇಕಂತ ಹೇಳಿದ್ರೆ ನಾನು ಇದನ್ನೇ ಮುಖ್ಯಾಧಿಕಾರಿಗಳ ಜೊತೆಯಲ್ಲಿ ಈ ಬಗ್ಗೆ ಚರ್ಚೆಯೂ ಸಹ ಮಾಡಿದ್ದೀನಿ. ಸಂಬಂಧಪಟ್ಟ ಜನಪ್ರತಿನಿಧಿಗಳ ಹತ್ರ ಸಹ ಈ ಬಗ್ಗೆಯೂ ಸಹ ಕೆಲವೊಂದು ವಿಷಯದ ಬಗ್ಗೆ ಚರ್ಚೆ ಮಾಡಿದೆ. ಎಲ್ಲ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟ ಸರ್ಕಾರಿ ನೌಕರರಿಗೆ ಅವ್ರೇನು ಬೇಡಿಕೆಗಳನ್ನು ಹೇಳ್ತಾರೆ, ಸರ್ಕಾರ ತಕ್ಷಣವೇ ಸ್ಪಂದನೆ ಮಾಡ್ತದೆ. ಯಾಕಂದ್ರೆ ಅಲ್ಲಿ ನೌಕರರು ನಾಳೆಗೆ ಕೆಲಸಗಳನ್ನು ಸರಿಯಾಗಿ ಮಾಡದೇ ಇದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ, ಸರ್ಕಾರಕ್ಕೆ ಮುಜುಗರ ಆಗತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಆ ಒಂದು ಅವರ ಬೇಡಿಕೆಯನ್ನು ಅವರು ಈಡೇರಿಸ್ತಾರೆ. ಆದರೆ ಇವತ್ತು ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿರುವಂಥ ಅಥವಾ ಈ ರಾಜ್ಯ ಪೌರ ಸೇವಾ ಸಹಕಾರ ಸಂಘ ಏನಿದೆ ಅದರ ಏನು ಸದಸ್ಯರು ಹಾಗೂ ನೌಕರರು ಇವತ್ತು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ದಿನ ಬೆಳಿಗ್ಗೆ ಬಂದವರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಈ ಊರಲ್ಲಿ ಬದುಕುವುದೇ ಕಷ್ಟ. ಸರ್ಕಾರ ಅದನ್ನು ಮೊದಲು ತಿಳ್ಕೊಳ್ಬೇಕು. ಸರ್ಕಾರ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು. ಇವತ್ತು ಇಲ್ಲಿ ಏನು ಮುಷ್ಕರ ಮಾಡಿದ್ರು ಸಹ ಜನರಿಗೆ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಆ ಮುಷ್ಕರವನ್ನು 2ನೇ ದಿನಕ್ಕೆ ತಂದಿದ್ದಾರೆ. ನನ್ನ ಲೆಕ್ಕದಲ್ಲಿ ಖಂಡಿತವಾಗಿ ಇವರು ಸರ್ಕಾರ ಇದು ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಇದು ಈ ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗುವ ಎಲ್ಲ ಇದು ತೋರ್ತಾ ಇದೆ. ಸರ್ಕಾರ ಆದಷ್ಟು ಬೇಗ ಇವರ ಏನು ಈ 8 ಸೌಲಭ್ಯಗಳಿವೆ, ಈ ಏನು ಬೇಡಿಕೆಗಳಿವೆ, ಈ ಬೇಡಿಕೆ ಆದಷ್ಟು ಬೇಗ ಈಡೇರಿಸಬೇಕು. ಹಾಗೆ ಇವರಿಗೆ ಇವರ ಏನು ಬೇಡಿಕೆಗಳು ಹೇಳ್ತೇನೆ ಅದಕ್ಕೆ ಮನ್ನಣೆ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಖಂಡಿತವಾಗಿಯೂ ನನ್ನ ವೈಯಕ್ತಿಕವಾಗಿ ಹಾಗೆ ನಮ್ಮ ಎಲ್ಲ ಪುರಸಭೆ ಸದಸ್ಯರುಗಳು ಸಹ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ನಿಮ್ಮ ಏನು ಈ ಹೋರಾಟಕ್ಕೆ ಖಂಡಿತ ನಮ್ಮ ಬೆಂಬಲವಿದೆ. ನಾವು ಸಹ ಸರ್ಕಾರಕ್ಕೆ ಈ ಬಗ್ಗೆ ಮುಂದಿನ ಮೀಟಿಂಗ್ ಅಲ್ಲಿ ಆ ಸರ್ಕಾರಕ್ಕೆ ಈ ಬಗ್ಗೆ ಸೌಲಭ್ಯಗಳು ಈಡೇರಿಸುವ ಬಗ್ಗೆ ನಾವು ನಿರ್ಣಯ ಮಾಡ್ಕೊಂತ ಹೇಳ್ತೇನೆ. ಈ ನಿಮ್ಮ ಹೋರಾಟ ಜಯವಾಗಲಿ. ನಿಮ್ಮ ಹೋರಾಟದಲ್ಲಿ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳ್ತಾ ನಾನು 2 ಮಾತನಾಡುತ್ತೇನೆ. ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ ನಮ್ಮ ಬೇಡಿಕೆಗಳು ಎಲ್ಲಿಯ ತನಕ ಹೋರಾಟ, ಪೌರ ನೌಕರರಿಗೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಹೊರಗುತ್ತಿಗೆ ನೌಕರರನ್ನು ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯನ್ನು ನೌಕರರಿಗೆ SFC ಅನುದಾನದಿಂದ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ ನಮ್ಮ ಬೇಡಿಕೆಗಳು ಎಲ್ಲಿಯ ತನಕ ಹೋರಾಟ, ಪೌರ ನೌಕರರಿಗೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಎಲ್ಲಿ ತನಕ ಹೋರಾಟ, ಪೌರ ನೌಕರರಿಗೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು